ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಬಸ್ಗೆ ಕಲ್ಲು ತೂರಿದ ಕೇಸ್ನಲ್ಲಿ ಹಿಂದೂ ಮುಖಂಡ ಸಮಿತ್ ರಾಜ್ ಧರೆಗುಡ್ಡೆ ಅರೆಸ್ಟ್. ಮೊಬೈಲ್ ಪರಿಶೀಲನೆ ಮಾಡಿದಾಗ ಪೊಲೀಸರೇ ಶಾಕ್. ಕರಾವಳಿಯ ರಾಜಕಾರಣಿಯ 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆ. ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಬಗ್ಗೆ ಅರಿವು ಅಗತ್ಯ. ಹೃದಯ ಸಂಬಂಧಿ ಪಠ್ಯ ಅಳವಡಿಕೆಗೆ ಶಿಕ್ಷಣ ಇಲಾಖೆಗೆ ರುಕ್ಸಾ ಮನವಿ. ವಿಶೇಷ ತರಗತಿ ನಡೆಸೋಕೆ ಸರ್ಕಾರಿ ವೈದ್ಯರಿಗೆ ಸುತ್ತೋಲೆ ಹೊರಡಿಸುವಂತೆ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ಕೋರಿಕೆ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹೊರಕ್ಕೆ. ಕೊಪ್ಪಳದ ಆನೆಗೊಂದಿ ಬಳಿ ಇರುವ ಶ್ರೀಕೃಷ್ಣದೇವರಾಯ ಸಮಾಧಿ ಮಂಟಪ ಮುಳುಗಡೆ. ನದಿಯಲ್ಲಿ ಸ್ನಾನಕ್ಕೆ ತೆರಳದಂತೆ ಮುನ್ಸೂಚನೆ. ನದಿ ಪಾತ್ರದ ರೈತರಿಗೆ ಸಂಕಷ್ಟ. ಬಳ್ಳಾರಿಯಲ್ಲಿ ಭಾರೀ ಮಳೆಗೆ 108 ರಗಳೆ. ಹೊಸ ಮುರಣಿ ಹಾಗೂ ಚಳ್ಳೆ ಕುಡ್ಲೂರು ಸಂಪರ್ಕದ ರಸ್ತೆ ಹಳ್ಳದಿಂದ ಜಲಾವೃತ. ರಭಸವಾಗಿ ಹರಿತಾ ಇರೋ ನೀರಿನಲ್ಲಿ ಪ್ರಾಣ ಪಣಕ್ಕಿಟ್ಟು ದಾಟ್ತಾ ಇರೋ ಜನ. ಸ್ವಲ್ಪ ಯಾಮಾರಿದ್ರು ಪ್ರಾಣಾಪಾಯ ಫಿಕ್ಸ್. ಉಡುಪಿ ಜಿಲ್ಲೆಯಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆ. 2 ದಿನ ಆರೆಂಜ್ ಅಲರ್ಟ್ ಘೋಷಣೆ. ಮೀನುಗಾರರಿಗೆ ಕಡಲಿಗೆ ಇಳಿಯದಂತೆ ಜಿಲ್ಲಾಡಳಿತದಿಂದ ಸೂಚನೆ. ಎನ್ ರವಿಕುಮಾರ್ ನಡೆಯಿಂದ ಬಿಜೆಪಿ ಜೊತೆಗೆ ಸಂಘ ಪರಿವಾರಕ್ಕೂ ಮುಜುಗರ. ಸಂಘದಿಂದ ಬಂದಿರುವ ನಾಯಕ ಎಂಬ ವರ್ಚಸ್ಸಿರೋದ್ರಿಂದ ಆರ್ಎಸ್ಎಸ್ ನಾಯಕರಿಗೂ ಬೇಸರ. ನಂಬಿಕೆ ಇಟ್ಟಿರೋದ್ರಿಂದ ಇಂಥ ವರ್ತನೆ ಸರಿಯಲ್ಲ ಅಂತ ಅಸಮಾಧಾನ. ಸ್ವಯಂ ನಿವೃತ್ತಿ ನಿರ್ಧಾರದಿಂದ ಹಿಂದೆ ಸರಿಯದ ಎಎಸ್ಪಿ ನಾರಾಯಣ ಬರಮನಿ. ವಿಆರ್ಎಸ್ ಬಳಿಕ ಬಿಜೆಪಿಯಿಂದ ಎಲೆಕ್ಷನ್ಗೆ ನಿಲ್ತಾರೆ ಎನ್ನುವ ಗುಮಾನಿ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದಾನೇ ಸ್ಪರ್ಧೆಗೆ ತಯಾರಿ. 5 ವರ್ಷ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ. ನೋ ಅಬ್ಜೆಕ್ಷನ್ ಎಂದಿದ್ದ ಡಿಕೆಶಿ. ಸಿಎಂ ಸ್ಥಾನದ ವಿಚಾರದಲ್ಲಿ ಆತುರ ಬೇಡ. ಸದ್ಯದ ಪರಿಸ್ಥಿತಿಯಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಕಷ್ಟ. ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟ ಅಭಯದಿಂದ ಮೌನ ವಹಿಸಿದ್ರ ಡಿಕೆ ಶಿವಕುಮಾರ್. ಕಲ್ಯಾಣ ಕರ್ನಾಟಕದತ್ತ ನಿಖಿಲ್ ಕುಮಾರಸ್ವಾಮಿ ಕಣ್ಣು. ಹಳೆ ಮೈಸೂರು ಭಾಗದಲ್ಲಿನ ಪ್ರವಾಸದ ಬಳಿಕ ಕಲ್ಯಾಣ ಉತ್ತರ ಕರ್ನಾಟಕದಲ್ಲೂ ಸಮಾವೇಶದ ಪ್ಲಾನ್. ಜನರೊಂದಿಗೆ ಜನತಾದಳ ಹೆಸರಿನಲ್ಲಿ ಪಕ್ಷ ಸಂಘಟನೆಗೆ ದೃಢ ಹೆಜ್ಜೆ. ಮೈಸೂರಿನ ಜನಸ್ಪಂದನ ಸಭೆಯುದ್ದಕ್ಕೂ ನ್ಯೂಸ್ ಫಸ್ಟ್ ವರದಿಗಳ ಸದ್ದು. ಕಬಿನಿ ಹಿನ್ನೀರಿನಲ್ಲಿ ಅಕ್ರಮ ರೆಸಾರ್ಟ್. ಸುಭಾಷ್ ಪವರ್ ಕಾರ್ಪೊರೇಷನ್ ಕಳ್ಳಾಟದ ಪ್ರಸ್ತಾಪ. 10ಕ್ಕೂ ಹೆಚ್ಚು ವರದಿಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ. ಕಾನೂನು ಕ್ರಮದ ಭರವಸೆ ನೀಡಿದ ಸಚಿವ ಮಹದೇವಪ್ಪ. ದೊಡ್ಡಬಳ್ಳಾಪುರದ ಗೋಳ್ಯ ಗ್ರಾಮದಲ್ಲಿ ದಲಿತರಿಗೆ ದೇವಸ್ಥಾನ ಪ್ರವೇಶ ನಿರ್ಬಂಧ. ತಹಶೀಲ್ದಾರ್ ವಿಭಾ ರಾಥೋಡ್ ನೇತೃತ್ವದಲ್ಲಿ ಸಂಧಾನ ಸಭೆ ಯಶಸ್ವಿ. ಶತಮಾನದ ಇತಿಹಾಸವಿರುವ ವೇಗಣ್ಣಮ್ಮ ಗುಡಿಗೆ ಪ್ರವೇಶಾವಕಾಶ. ಹುಣಸೂರಿನ ವಡ್ಡರ ಗುಡಿಯಲ್ಲಿ ಸಿಲಿಂಡರ್ ಸ್ಫೋಟ. ಮನೆಯಲ್ಲಿದ್ದ ವಸ್ತುಗಳು, ಚಿನ್ನಾಭರಣ ಸೇರಿ 20 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳು ಸುಟ್ಟು ಕರಕಲು. ಆಶಾ ಕಾರ್ಯಕರ್ತೆ ಶಾಂತಲಾ, ಅತ್ತೆ ಈರಮ್ಮ ಪ್ರಾಣಾಪಾಯದಿಂದ ಪಾರು. ಮಗನ ಸಾವಿನ ಬಳಿಕ ಸೊಸೆಯನ್ನ ಮನೆಯಿಂದ ಹೊರಹಾಕಿದ ಅತ್ತೆ ಮಾವ. ಆಸ್ತಿಗಾಗಿ ಹಲ್ಲೆ ನಡೆಸಿ ಅಮಾನವೀಯ ವರ್ತನೆ. ಬೆಂಗಳೂರಿನ ಕುಂಬಳಗೋಡು ಠಾಣೆಯಲ್ಲಿ ದೂರು ದಾಖಲಿಸಿದ ಸೊಸೆ. ಸ್ನೇಹಿತನಿಗೆ ಮುಹೂರ್ತವಿಟ್ಟು ಸುಲಿಗೆ ಮಾಡಿದ ಫ್ರೆಂಡ್ಸ್. ಚಂದನ್ ಎಂಬಾತನಿಗೆ ಕಂಠ ಪೂರ್ತಿ ಕುಡಿಸಿ 59 ಗ್ರಾಂ ಚಿನ್ನಾಭರಣ ಎಸ್ಕೇಪ್ ಮಾಡಿದ ಗೆಳೆಯರ ಗ್ಯಾಂಗ್. ಚಿಕ್ಕಜಾಲ ಪೊಲೀಸರಿಂದ 4 ಅರೆಸ್ಟ್. ಬಂಧಿತರೆಲ್ಲರೂ ಸ್ಟೂಡೆಂಟ್ಸ್. ಚಿಕ್ಕಬಳ್ಳಾಪುರದ ದೇವಸ್ಥಾನ ಬಳಿ ಮನೆಯವರ ವಿರೋಧದ ನಡುವೆ ಪ್ರೇಮಿಗಳ ಮದುವೆ. ಯುವತಿ ಪೋಷಕರಿಂದ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲು. ಇಬ್ಬರನ್ನ ಬೇರ್ಪಡಿಸಿದ್ದಕ್ಕೆ ಪ್ರೇಮಿ ಶೇಖರ್ ಆತ್ಮಹತ್ಯೆ ಯತ್ನ. ಕಲಬುರಗಿಯ ಜೇವರ್ಗಿ ಪಟ್ಟಣದಲ್ಲಿ ಅಗ್ನಿ ಅವಘಡ. ಧಗಧಗಿಸಿದ ಬೆಂಕಿಯಲ್ಲಿ ಹೊತ್ತಿ ಉರಿದ ಬೇಕರಿ, ಮೆಡಿಕಲ್ ಶಾಪ್. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮ.
ಭಾರತದಲ್ಲಿನ 35 ಕೋಟಿ ಜನರಿಗೆ ಗುಣಮಟ್ಟದ ಜೀವನ ಸಿಗ್ತಾ ಇಲ್ಲ. 4ರಲ್ಲಿ ಒಬ್ರು ಗುಡ್ ಲೈಫ್ ಸ್ಟೈಲ್ನಿಂದ ವಂಚಿತ. ಪೌಷ್ಟಿಕ ಆಹಾರ, ಆರೋಗ್ಯ ಸೇವೆ ಮತ್ತು ಗುಣಮಟ್ಟದ ಶಿಕ್ಷಣ ದೊರೆತಿಲ್ಲ. ವಿಶ್ವಸಂಸ್ಥೆಯಿಂದ ಬಿಡುಗಡೆಯಾದ ವರದಿಯಲ್ಲಿ ಉಲ್ಲೇಖ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.